ತಮಿಳುನಾಡಿನ ಅಪ್ಡೇಟ್ ಗಮನಿಸ್ತಾ ಇದ್ದೀರಿ. 2006ರಲ್ಲಿ ಡಿಎಂಕೆಯಿಂದ ಶಾಸಕ ಕೊಳತ್ತೂರು ಕ್ಷೇತ್ರದ ಅಪ್ಡೇಟ್ ನಾವು ಹೇಳ್ತಾ ಇರೋದು. ವಿಎಸ್ ಬಾಬು 2006ರಲ್ಲಿ ಡಿಎಂಕೆ ಪಕ್ಷದಿಂದ ಸ್ಪರ್ಧಿಸಿ ಶಾಸಕರಾಗಿದ್ರು. ಈ ಬಾರಿ ಸ್ಟಾಲಿನ್ ವಿರುದ್ಧವೇ ಸ್ಪರ್ಧೆ ಮಾಡಿ ಗೆಲುವನ್ನ ದಾಖಲು ಮಾಡಿದ್ದಾರೆ. 2006 ಡಿಎಂಕೆಯಿಂದ ಶಾಸಕರಾಗಿರ್ತಾರೆ ವಿಎಸ್ ಬಾಬು ಅವರು. ಈ ಚುನಾವಣೆಯಲ್ಲಿ ಟಿವಿಕೆ ಪಕ್ಷವನ್ನ ಜಾಯಿನ್ ಆಗಿ ಎಂಕೆ ಸ್ಟಾಲಿನ್ ಅವರ ವಿರುದ್ಧವೇ ಕಂಟೆಸ್ಟ್ ಮಾಡ್ತಾರೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ವಿರುದ್ಧವೇ ಕಂಟೆಸ್ಟ್ ಮಾಡ್ತಾರೆ. ಇವತ್ತು ಗೆಲುವನ್ನ ದಾಖಲು ಮಾಡಿದ್ದಾರೆ. ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಸಿಎಂ ಸೋಲನ್ನ ಅನುಭವಿಸಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವಿನ ಅಂತರ ಕೂಡ ಸುಮಾರು 8-10 ಸಾವಿರ ಏನೋ ಇರಬೇಕು. ಇನ್ನು ಮತ ಎಣಿಕೆ ನಡೀತಾ ಇದೆ, ಬಟ್ ಅಂತರ ಬಹಳಷ್ಟಿದೆ. ತಮಿಳುನಾಡಿನ ಸದ್ಯದ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. ಆಡಳಿತಾರೂಢ ಡಿಎಂಕೆ 58 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡಿಂಗ್ನಲ್ಲಿದೆ. ಅಂದರೆ ಬಹುತೇಕ ಈಗ ಕೊನೆಯ ಹಂತಕ್ಕೆ ಬಂದಿರುತ್ತೆ ಕೌಂಟಿಂಗು. ಎಡಿಎಂಕೆ 65 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎಡಿಎಂಕೆ ಮೈತ್ರಿಕೂಟ, ಮತ್ತೊಂದು ಕಡೆ ನಟ ವಿಜಯ್ ಅವರ ಪಕ್ಷ 110 ವಿಧಾನಸಭಾ ಕ್ಷೇತ್ರಗಳು. ಇತರರು 1ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಈಗಿರುವಂತಹ ನಂಬರ್ನಿಂದ ನಟ ವಿಜಯ್ ಅವರಿಗೆ ಸಾಧ್ಯವಾಗುತ್ತಾ ಅಂತ ಕೇಳಿದ್ರೆ ಇಲ್ಲ. 118 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬೇಕು, ಸರ್ಕಾರವನ್ನ ರಚನೆ ಮಾಡಬೇಕು ಅಂದ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಈಗ ನಟ ವಿಜಯ್ ಅವರಿಗೆ ಬೇರೆ ಪಕ್ಷಗಳ ಶಾಸಕರ ಅಗತ್ಯತೆ ಇದೆ. ಆದ್ರೆ ಆ ಮೈತ್ರಿ ಯಾರ ಜೊತೆಗೆ ಅನ್ನೋದು ಪ್ರಶ್ನೆ. ನಾನಾಗ್ಲೇ ವಿವರಿಸಿದೆ. ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ. ಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡು ಸ್ಪರ್ಧೆ ಮಾಡಿದಂತಹ ಪಕ್ಷಗಳಿದ್ದಾವೆ. ಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡು ಸ್ಪರ್ಧೆ ಮಾಡಿದಂತಹ ಪಕ್ಷಗಳಿದ್ದಾವೆ. ಅವರಲ್ಲಿ ಕೆಲವರು 5 ಸೀಟ್ನಲ್ಲಿ ಗೆಲುವನ್ನ ದಾಖಲು ಮಾಡ್ತಿದ್ದಾರೆ. ಇನ್ ಕೆಲವರು 4, ಇನ್ ಕೆಲವರು 3, ಇನ್ ಕೆಲವರು 2, ಇನ್ ಕೆಲವರು 1. ನಟ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಬೇಕಾಗಿರೋದು ಕೇವಲ 8 ಸೀಟ್ಗಳು ಮಾತ್ರ, 8 ಕ್ಷೇತ್ರಗಳು ಮಾತ್ರ. ಈ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಯಾರು ಗೆದ್ದಿದ್ದಾರೋ 1, 2, 3, 4 ಅಂತ ಸೀಟ್ಗಳನ್ನ ಗೆದ್ದಿದ್ದಾರೋ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡ್ರೂ ಸಾಕು, ನಟ ವಿಜಯ್ ಅವರು ಸರ್ಕಾರವನ್ನ ರಚನೆ ಮಾಡಬಹುದು. ಆದ್ರೆ ಅವರ ಆಯ್ಕೆ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಅಂತೂ ಖಂಡಿತ ಇದೆ. ಒಂದು ವೇಳೆ ನಟ ವಿಜಯ್ ಅವರು ಈ ಸಣ್ಣ ಪುಟ್ಟ ಪಕ್ಷಗಳ ಜೊತೆಯೇ ಮೈತ್ರಿ ಮಾಡಿಕೊಂಡು ಆ ಮ್ಯಾಜಿಕ್ ನಂಬರ್ನ ರೀಚ್ ಆದ್ರು ಅಂತಂದ್ರೆ ಇತಿಹಾಸವನ್ನ ಬರೆದು ಬಿಡ್ತಾರೆ. 2 ಟ್ರೆಡಿಷನಲ್ ಪಾರ್ಟಿಗಳು, ತಮಿಳುನಾಡಿನ 2 ಸಾಂಪ್ರದಾಯಿಕ ವೈರಿಗಳು, ಎಡಿಎಂಕೆ ಹಾಗೆ ಡಿಎಂಕೆ, ಎರಡೂ ಪಕ್ಷವನ್ನ ಅಧಿಕಾರದಿಂದ ಹೊರಗಿಡುವಲ್ಲಿ ದಶಕಗಳ ನಂತರ ಸಕ್ಸಸ್ ಆಗ್ಬಿಡ್ತಾರೆ ನಟ ವಿಜಯ್. ಕಾಂಗ್ರೆಸ್ ಪಕ್ಷ ನೋಡಿ, ಗಮನಿಸ್ತಾ ಇದ್ದೀವಿ, 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು. ಡಿಎಂಕೆಗೆ ನಾವು ಹೊರಗಡೆಯಿಂದಾನೇ ಬಾಹ್ಯ ಬೆಂಬಲವನ್ನ ನಾವು ನೀಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ತಮಿಳುನಾಡಿನಲ್ಲಿ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು. 4ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 4ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ಕಾರಣಕ್ಕಾಗಿ ನಾವು ನಟ ವಿಜಯ್ ಅವರಿಗೆ ಬಾಹ್ಯ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ, ತಮಿಳುನಾಡಿನ ಕಾಂಗ್ರೆಸ್ ಘೋಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದೆ. 4 ಕ್ಷೇತ್ರದಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಡಿಎಂಕೆ ಬದಲು ಟಿವಿಕೆ ಜೊತೆ ಹೋಗಿದ್ರೆ ಹೆಚ್ಚು ಸ್ಥಾನವನ್ನ ಗೆಲ್ತೀವಿ ಅಂತಾನು ಹೇಳಿದ್ದಾರಂತೆ. ಅಸಮಾಧಾನವನ್ನ ಹೊರಹಾಕಿದ್ದಾರೆ ತಮಿಳುನಾಡಿನ ಕಾಂಗ್ರೆಸ್ ಕಾರ್ಯಕರ್ತರು. ಚುನಾವಣೆಗೂ ಮುನ್ನ ಈ ಮೈತ್ರಿಯ ಒಂದು ಪ್ರಯತ್ನ ಆಗಿತ್ತು, ಆದ್ರೆ ಅದು ಸಕ್ಸಸ್ ಆಗೋದಿಲ್ಲ. ರಾಹುಲ್ ಗಾಂಧಿ ಅವರು ಒಪ್ಪಲಿಲ್ವೋ ಅಥವಾ ಏನೋ ಒಂದು ಆಗುತ್ತೆ, ಅಲ್ಲಿ ಇಬ್ಬರ ಮಧ್ಯೆ ಸಹಮತ ಮೂಡೋದಿಲ್ಲ. ಹಾಗಾಗಿ ಕಾಂಗ್ರೆಸ್ ಹಾಗೆ ಟಿವಿಕೆಯ ಮೈತ್ರಿ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಟಿವಿಕೆ ಹಾಗೆಯೇ ಕಾಂಗ್ರೆಸ್ ಮೈತ್ರಿ ಆಗ್ಬೇಕಾಗಿತ್ತು. ಅದಾದ ನಂತರ ಕಾಂಗ್ರೆಸ್ ಡಿಎಂಕೆ ಜೊತೆಗೆ ಹೋಗುತ್ತೆ. ಆದ್ರೆ ಇಲ್ಲಿ ಒಂದು ಗಮನಿಸಬೇಕು, ರಾಹುಲ್ ಗಾಂಧಿ ಅವರು ತಮಿಳುನಾಡಿಗೆ ಬಂದು ಚುನಾವಣಾ ಪ್ರಚಾರವನ್ನ ಮಾಡಿರಲಿಲ್ಲ. ಅಸ್ಸಾಮಿಗೆ ಹೋಗಿದ್ರು, ಕೇರಳಕ್ಕೆ ಹೋಗಿದ್ರು, ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ರು, ಆದ್ರೆ ತಮಿಳುನಾಡಿಗೆ ಬಂದಿರಲಿಲ್ಲ. ತಮ್ಮದೇ ಪಕ್ಷದ 28 ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಕೂಡ ತಮಿಳುನಾಡಿಗೆ ಬಂದು ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರವನ್ನ ಮಾಡಿರಲಿಲ್ಲ. ಬೇರೆ ಬೇರೆ ರಾಜ್ಯಗಳ ನಾಯಕರು ಎಲ್ಲ ಹೋಗಿದ್ದಾರೆ, ಚುನಾವಣಾ ಪ್ರಚಾರವನ್ನ ಮಾಡಿದ್ದಾರೆ. ಆದ್ರೆ ಈಗ ಚುನಾವಣಾ ಫಲಿತಾಂಶ ಬರ್ತಾ ಇದ್ದ ಹಾಗೆ ಬಾಹ್ಯ ಬೆಂಬಲವನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. 4 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ.
ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರಿಗೆ ಗೆಲುವು ಖಚಿತ ಆಗ್ತಾ ಇದೆ. 20ನೇ ಸುತ್ತಿನ ಮತ ಎಣಿಕೆ ಆರಂಭ ಆಗಿದೆ. 6,000 ಮತಗಳ ಮುನ್ನಡೆಯನ್ನ ಹೊಂದಿದ್ದಾರೆ ಸಮರ್ಥ್. ಗೆಲುವಿನತ್ತ ದಾಪುಗಾಲಿಡ್ತಿದ್ದಾರೆ. ಅಂದ್ರೆ 20, 21 ಇನ್ನು 2ನೇ ರೌಂಡ್ ಬಾಕಿ ಇರೋದು. ಆ 2 ರೌಂಡ್ನ ಮತ ಎಣಿಕೆ ಮುಗಿದಂತ ನಂತರದಲ್ಲಿ ಎಕ್ಸಾಕ್ಟ್ ನಂಬರ್ಸ್ ಲಭ್ಯ ಆಗತ್ತೆ. ಬಟ್ ಆಲ್ರೆಡಿ ಅವರು 6,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿರೋದ್ರಿಂದ ಗೆಲುವಿನತ್ತ ದಾಪುಗಾಲಿಡ್ತಿದ್ದಾರೆ ಸಮರ್ಥ ಶಾಮನೂರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿತ್ತು. ಅದಕ್ಕೆ ಕಾರಣ ಮತಗಳ ಎಣಿಕೆಯಲ್ಲಿ ಬರ್ತಾ ಇದ್ದಂತಹ ಫ್ಲಕ್ಚುಯೇಷನ್, ಆ ಅಂತರದಲ್ಲಿ ಆಗ್ತಾ ಇದ್ದಂತಹ ಬದಲಾವಣೆ. ನೀವು ಗಮನಿಸಿದ್ರೆ ಆರಂಭದ 21 ಒಟ್ಟಾರೆಯಾಗಿ 21 ಸುತ್ತುಗಳು, ಅದರಲ್ಲಿ ಆರಂಭದ 7 ಸುತ್ತುಗಳು ಕಂಟಿನ್ಯೂಸ್ ಆಗಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡ್ಬಿಟ್ರು. ಅದಾದಂತಹ ನಂತರದಲ್ಲಿ ಸಮರ್ಥ ಶಾಮನೂರು ಬೌನ್ಸ್ ಬ್ಯಾಕ್ ಮಾಡಿದ್ರು ಕೂಡ ಅಂತರ ಬಹಳ ಕಡಿಮೆ ಇತ್ತು. ಅದಾದ ನಂತರ ಒಂದು ಹಂತದಲ್ಲಿ 12,000 ತನಕ ಹೋಗುತ್ತೆ ಮತಗಳ ಅಂತರ. ಗೆಲುವು ಖಚಿತ ಅಂತಾನೆ ಭಾವಿಸಲಾಗುತ್ತೆ. ಆದರೆ ಅದಾದಂತಹ ನಂತರದಲ್ಲಿ ಒಂದು 10 ರೌಂಡ್ 12 ರೌಂಡ್ ಆದಂತಹ ನಂತರದಲ್ಲಿ ಆ ಮತಗಳ ಅಂತರ ಕ್ರಮೇಣ ಕಡಿಮೆಯಾಗ್ತಾ ಹೋಗುತ್ತೆ. 5,000ವರೆಗೂ ಕೂಡ ಬಂದಿತ್ತು. ಹಾಗಾಗಿ ಗೊಂದಲ ಕ್ರಿಯೇಟ್ ಆಗಿತ್ತು. ಸಮರ್ಥ ಶಾಮನೂರು ಗೆಲ್ತಾರೋ ಇಲ್ವೋ ಅನ್ನುವಂಥ ಒಂದು ಆತಂಕ ಕ್ರಿಯೇಟ್ ಆಗಿತ್ತು. ಆದರೆ ಒಂದು ಲಾಸ್ಟ್ 2-3 ರೌಂಡ್ನಲ್ಲಿ ಸುಮಾರು 5,000ರಿಂದ 6,000 ಒಂದು ಮತಗಳ ಅಂತರವನ್ನ ಮೇಂಟೈನ್ ಮಾಡುವಲ್ಲಿ ಸಮರ್ಥ ಶಾಮನೂರು ಸಕ್ಸಸ್ ಆಗಿದ್ದಾರೆ. 20ನೇ ಸುತ್ತಿನ ಮತ ಎಣಿಕೆ ಆರಂಭ ಆಗಿದೆ. 20ನೇ ಸುತ್ತಿನ ಮತ ಎಣಿಕೆಯ ಆರಂಭದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 6,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಮರ್ಥ ಶಾಮನೂರು. ಹಾಗಾಗಿ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಸಮರ್ಥ ಶಾಮನೂರು. ದಾವಣಗೆರೆ ದಕ್ಷಿಣದಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಪಡ್ಕೊಂಡಿರುವಂತಹ ಮತಗಳು ಎಷ್ಟು ಅಂತ ಕೇಳಿದ್ರೆ ಎಕ್ಸಾಕ್ಟ್ ನಂಬರ್ಸ್ ಲಭ್ಯ ಆಗಬೇಕು. ಬಟ್ 17,000ಕ್ಕೂ ಹೆಚ್ಚಿನ ಮತಗಳನ್ನ ಪಡ್ಕೊಂಡಿದ್ದಾರೆ. 17,000ಕ್ಕೂ ಹೆಚ್ಚಿನ ಮತಗಳು. ಈ ಕಾರಣಕ್ಕಾಗಿಯೇ ದಾವಣಗೆರೆ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರಲ್ಲಿ ಆತಂಕ ಮೂಡಿದ್ದು. ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಹೇಳಿ. ಅಂದ್ರೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಬೀಳ್ತಾ ಇದ್ದಂತಹ ಮುಸ್ಲಿಂ ಮತಗಳು ಸ್ಪ್ಲಿಟ್ ಆಗಿದ್ದಾವೆ, ಡಿವೈಡ್ ಆಗಿದ್ದಾವೆ. ಎಸ್ಡಿಪಿಐನ ಅಭ್ಯರ್ಥಿಗೆ ಸುಮಾರು 17,000ಕ್ಕೂ ಹೆಚ್ಚು ಮತಗಳು ಬಿದ್ದಿದ್ದಾವೆ. ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಸಮರ್ಥ ಶಾಮನೂರು ಸೋಲುವಂತಹ ಸಾಧ್ಯತೆ ಇತ್ತು ಈ ಕ್ಷೇತ್ರದಲ್ಲಿ. ಆದರೆ ಫೈನಲಿ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ. 6,000ಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗ 20ನೇ ಸುತ್ತಿನ ಮತ ಎಣಿಕೆ ಆಗ್ತಾ ಇದೆ. ಆಮೇಲೆ ಉಳಿಯೋದು ಒಂದು ಸುತ್ತು ಮಾತ್ರ, 21ನೇ ಸುತ್ತು. ಬಹುತೇಕ ಗೆಲುವಿನತ್ತ ದಾಪುಗಾಲಿಡ್ತಿದ್ದಾರೆ. ಹಾಗಾಗಿ ದಾವಣಗೆರೆಯ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದ ಮುಂಭಾಗದಲ್ಲಿ, ಜೊತೆಗೆ ಮತ ಎಣಿಕೆ ನಡೀತಾ ಇರುವಂತಹ ಆ ಶಾಲೆಯ ಗ್ರೌಂಡ್ನ ಮುಂಭಾಗದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.